ಓಂ ಗುರುಭ್ಯೋ ನಮಃ. ಅರ್ಕ ಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೈ ನಮೋ ನಿತ್ಯಂ. ಸರಸ್ವತಿಯೈ ನಮೋ ನಮಃ. ವೇದ ವೇದಂಗ ವೇದಾಂತ ವಿದ್ಯಾಸ್ಥಾನ ಬೇವಚ. ಎಲ್ಲ ಜ್ಯೋತಿಷ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ನಾವು ಧನಸ್ಸು ರಾಶಿಯವರ ದಿನ ಭವಿಷ್ಯವನ್ನು ನೋಡೋಣ. 29/6/2026 ಸೋಮವಾರ, ಹುಣ್ಣಿಮೆ ತಿಥಿ, ಮೂಲ ನಕ್ಷತ್ರ, ಶುಕ್ಲಯೋಗ, ಬ್ರಹ್ಮಯೋಗ ಇವುಗಳ ಸಂಯೋಜನೆಗೊಂಡಿರೋದ್ರಿಂದ ಈ ದಿನ ಹುಣ್ಣಿಮೆ ತಿಥಿಯ ಪೂರ್ಣ ಚಂದ್ರನ ಕೃಪೆ, ಮೂಲ ನಕ್ಷತ್ರದ ಮೂಲಭೂತ ಪರಿವರ್ತನೆಯ ಶಕ್ತಿ, ಶುಕ್ಲಯೋಗದ ಅಭಿವೃದ್ಧಿದಾಯಕ ಪ್ರಭಾವ ಹಾಗೂ ಬ್ರಹ್ಮಯೋಗದ ಜ್ಞಾನ ಮತ್ತು ಸೃಜನಶೀಲತೆಯ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಹೊಸ ಚಿಂತನೆಗಳು, ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಕಾರ್ಯಸಿದ್ಧಿಯನ್ನು ತರಲಿವೆ. ಈ ದಿನದ ಗ್ರಹ ಪ್ರಭಾವವನ್ನು ನೋಡೋದಾದರೆ, ಧನಸ್ಸು ರಾಶ್ಯಾಧಿಪತಿಯಾದಂಥ ಗುರು ಹಾಗೂ ಈ ವಾರಾಧಿಪತಿಯಾದಂಥ ಚಂದ್ರ, ಇಲ್ಲಿ ಗುರುವಿನ ಜ್ಞಾನಶಕ್ತಿ ಮತ್ತು ಪೂರ್ಣಚಂದ್ರನ ಮನೋಬಲ ಒಂದಾಗಿ ನಿಮ್ಮಲ್ಲಿ ಧಾರ್ಮಿಕ ಚಿಂತನೆ, ದೂರದೃಷ್ಟಿ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸಲಿವೆ. ಈ ದಿನ ಜ್ಞಾನ ಮತ್ತು ಅಧ್ಯಯನದಲ್ಲಿ ಪ್ರಗತಿಯುಂಟಾಗ್ತದೆ. ಹೊಸ ಅವಕಾಶಗಳ ಲಾಭ ಉಂಟಾಗ್ತದೆ. ಹಿರಿಯರ ಆಶೀರ್ವಾದ ಮತ್ತು ಮಾರ್ಗದರ್ಶನ ದೊರೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಮುಖ್ಯವಾದಂಥ ಸೂಚನೆ ಏನು? ಇಂದು ಆತುರದ ನಿರ್ಧಾರಗಳಿಂದ ಆಲೋಚಿಸಿ ತೆಗೆದುಕೊಳ್ಳುವ ನಿರ್ಧಾರಗಳು ಹೆಚ್ಚು ಫಲಪ್ರದವಾಗಿರುತ್ತವೆ. ಅಂದರೆ ಏನು? ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಆಲೋಚಿಸಿ ತೆಗೆದುಕೊಳ್ಳುವ ನಿರ್ಧಾರವು ಹೆಚ್ಚು ಫಲಪ್ರದವಾಗಿರುತ್ತದೆ ಅನ್ನುವಂಥದ್ದು ತಿಳ್ಕೊಂಡ್ರೆ. ಹುಣ್ಣಿಮೆಯ ತಿಥಿಯ ಪ್ರಭಾವ ಇರುವುದರಿಂದ ಮನೋಬಲ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುವುದು. ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಗಳಿಗೆ ಅತ್ಯುತ್ತಮವಾದಂಥ ದಿನ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಅನ್ನುವಂಥದ್ದು ಇರ್ತದೆ. ಈ ದಿನ ಸತ್ಯನಾರಾಯಣ ಪೂಜೆ, ವಿಷ್ಣು ಆರಾಧನೆ ಅಥವಾ ಗುರುಪೂಜೆಯನ್ನು ಮಾಡುವಂಥದ್ದು ಶುಭಕರ. ದಾನ ಧರ್ಮ ಕಾರ್ಯಗಳಿಂದ ಪುಣ್ಯಫಲ ಹೆಚ್ಚಾಗ್ತದೆ. ಮೂಲ ನಕ್ಷತ್ರದ ಪ್ರಭಾವ ಇರೋದರಿಂದ ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಅವಕಾಶ ಹೆಚ್ಚಾಗಿರ್ತದೆ. ಜೀವನದಲ್ಲಿ ಹೊಸ ದಿಕ್ಕಿನ ಆರಂಭ ಉಂಟಾಗ್ತದೆ. ಆಳವಾದ ವಿಚಾರ ಮತ್ತು ಸಂಶೋಧನೆಗೆ ಅನುಕೂಲ ಉಂಟಾಗ್ತದೆ. ಆದರೆ ತುರ್ತು ನಿರ್ಧಾರಗಳು ಅಥವಾ ಕಠಿಣ ಮಾತುಗಳನ್ನು ತಪ್ಪಿಸಬೇಕಾಗಿ ವಿನಂತಿ. ಶುಕ್ಲಯೋಗದ ಪ್ರಭಾವ ಇರೋದರಿಂದ ಬೆಳವಣಿಗೆ ಮತ್ತು ಅಭಿವೃದ್ಧಿ, ಹೊಸ ಯೋಜನೆಗಳಿಗೆ ಅನುಕೂಲ ಉಂಟಾಗುವಂಥದ್ದು, ಕಾರ್ಯಗಳಲ್ಲಿ ಪ್ರಗತಿ ಉಂಟಾಗುವಂಥದ್ದು ಆಗ್ತದೆ. ಅದರ ಜೊತೆಗೆ ಬ್ರಹ್ಮಯೋಗದ ಪ್ರಭಾವ ಇರೋದರಿಂದ ಜ್ಞಾನ, ಶಿಕ್ಷಣ ಮತ್ತು ಸಂಶೋಧನೆಗೆ ಅತ್ಯುತ್ತಮವಾದಂಥ ಯೋಗ ಉಂಟಾಗ್ತದೆ. ಲೇಖನ, ಬೋಧನೆ ಮತ್ತು ಜ್ಯೋತಿಷ ಅಧ್ಯಯನದಲ್ಲಿ ಯಶಸ್ಸು ಪ್ರಾಪ್ತಿಯಾಗ್ತದೆ. ಹೊಸ ವಿಚಾರಗಳು ಮತ್ತು ಸೃಜನಾತ್ಮಕ ಚಿಂತನೆಗಳಿಗೆ ಉತ್ತೇಜನ ಅನ್ನುವಂಥದ್ದು ದೊರೆಯುತ್ತದೆ. ವಿಶೇಷವಾದಂಥ ಫಲ ಅಂದರೆ ಈ ದಿನ ಜ್ಯೋತಿಷ್ಯರಿಗೆ, ವೇದಾಂತಿಗಳಿಗೆ, ಉಪನಿಷತ್ತುಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ, ಧಾರ್ಮಿಕ ಅಧ್ಯಯನ ಮಾಡುವಂಥವ್ರಿಗೆ, ಬೋಧನಾ ಕಾರ್ಯಗಳಲ್ಲಿ ಕಾರ್ಯನಿರತರಾದಂಥವರಿಗೆ ವಿಶೇಷ ಯಶಸ್ಸು ದೊರೆಯಬಹುದು. ಉದ್ಯೋಗದಲ್ಲಿ ಗೌರವ ಮತ್ತು ಪ್ರಗತಿಯನ್ನು ಕಾಣ್ತೀರಿ. ಮೇಲಧಿಕಾರಿಗಳಿಂದ ಮೆಚ್ಚುಗೆಯನ್ನು ಪಡ್ಕೊಳ್ತೀರಿ. ಬಿಸ್ನೆಸ್ ಮಾಡುವಂಥವ್ರಿಗೆ ವ್ಯಾಪಾರದಲ್ಲಿ ಲಾಭ ಉಂಟಾಗ್ತದೆ. ಹೊಸ ವ್ಯಾವಹಾರಿಕ ಅವಕಾಶಗಳ ಸಾಧ್ಯತೆ ಉಂಟಾಗ್ತದೆ. ಶಿಕ್ಷಣ, ಪುಸ್ತಕ ಪ್ರಕಾಶನ, ಮುದ್ರಣ, ಸಲಹಾ ಮತ್ತು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಕಾರ್ಯ ಮಾಡುವಂಥವ್ರಿಗೆ ಯಶಸ್ಸು ಪ್ರಾಪ್ತಿಯಾಗ್ತದೆ. ಈ ದಿನ ಧನಾಗಮನದ ಸಾಧ್ಯತೆ ಹೆಚ್ಚಾಗಿರ್ತದೆ. ಹಳೆಯ ಬಾಕಿ ಹಣ ವಾಪಸ್ ಬರೋ ಸಾಧ್ಯತೆಗಳು ಇರುತ್ತೆ. ದೀರ್ಘಕಾಲದ ಯೋಜನೆಗಳಿಗೆ ಹೂಡಿಕೆ ಮಾಡುವಂಥ ಯೋಚನೆ ನಿಮ್ಮಲ್ಲಿ ಮೂಡುತ್ತದೆ. ಕುಟುಂಬದಲ್ಲಿ ಸಂತೋಷ ಮತ್ತು ಸೌಹಾರ್ದತೆ ಹೆಚ್ಚಾಗಿರ್ತದೆ. ಹಿರಿಯರ ಆಶೀರ್ವಾದ ದೊರೆಯುವುದು. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ಮತ್ತು ಅರ್ಥೈಸಿಕೊಳ್ಳುವಿಕೆ ಹೆಚ್ಚಾಗುತ್ತದೆ. ಆರೋಗ್ಯ ಸಾಮಾನ್ಯ ಮಟ್ಟದಲ್ಲಿರುತ್ತೆ. ಈ ದಿನ ನಿದ್ರೆ ಮತ್ತು ವಿಶ್ರಾಂತಿಗೆ ಸಮಯವನ್ನು ನೀಡಿ ಮನಸ್ಸಿನ ಚಂಚಲತೆಯನ್ನು ಧ್ಯಾನದ ಮೂಲಕ ನಿಯಂತ್ರಿಸಿ. ಪ್ರಾಣಾಯಾಮ ಮತ್ತು ಧ್ಯಾನದಿಂದ ಹೆಚ್ಚಿನ ಲಾಭ ದೊರೆಯುತ್ತದೆ. ಈ ದಿನ ಪರಿಹಾರವಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು: ಹುಣ್ಣಿಮೆ ತಿಥಿಯ ಪೂರ್ಣಚಂದ್ರನ ಕೃಪೆ, ಮೂಲ ನಕ್ಷತ್ರದ ಪರಿವರ್ತನಾ ಶಕ್ತಿ, ಶುಕ್ಲಯೋಗದ ಪ್ರಗತಿದಾಯಕ ಪ್ರಭಾವ ಮತ್ತು ಬ್ರಹ್ಮಯೋಗದ ಜ್ಞಾನ ಅನುಗ್ರಹದಿಂದ
ಇಂದು ಧನಸ್ಸು ರಾಶಿಯವರಿಗೆ ಜ್ಞಾನವೃದ್ಧಿ, ಕಾರ್ಯಸಿದ್ಧಿ, ಆರ್ಥಿಕ ಅನುಕೂಲ, ಕುಟುಂಬದ ಸಂತೋಷ ಮತ್ತು ಆಧ್ಯಾತ್ಮಿಕ ಉನ್ನತಿ ದೊರೆಯುವಂಥ ಅತ್ಯಂತ ಶುಭ ದಿನ ಇದಾಗಿರುತ್ತೆ. ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.